HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಡಿಜಿಟಲ್ ಜನಗಣತಿಗೆ ಚಾಲನೆ. ಮೊಬೈಲ್ ಮೂಲಕ ನೋಂದಣಿ ಮಾಡಿದ ಶಾಸಕ ಸ್ವರೂಪ್. ಸ್ವಯಂ ನೋಂದಣಿ ಮಾಡಿಕೊಳ್ಳಲು ಜನರಿಗೆ ಕರೆ. ಸಕಲೇಶಪುರ ಸಿಡಿಪಿಒ ಕಚೇರಿಯಲ್ಲಿ ಲಂಚದ ಬೇಡಿಕೆಯ ಆರೋಪ. ದಾಳಿ ನಡೆಸಿದ ಲೋಕಾಯುಕ್ತ. ಸೂಪರ್ವೈಸರ್ ವಿರುದ್ಧ ಪ್ರಕರಣ ದಾಖಲು. ಬಿಸಿಎಂ ಹಾಸ್ಟೆಲ್ನಲ್ಲಿ ಗಂಭೀರ ಆರೋಪ. ಊಟ ಸಿಗದೆ ವಿದ್ಯಾರ್ಥಿಗಳ ಆಕ್ರೋಶ. ವಾರ್ಡನ್ ವಿರುದ್ಧ ಅಹೋರಾತ್ರಿ ಧರಣಿ. ದೇಶದ ಅಭಿವೃದ್ಧಿ ಯೋಜನೆಗಳಿಗೆ ಆಧಾರವಾಗಿರುವ ಜನಗಣತಿ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಿರುವ ಡಿಜಿಟಲ್ ಜನಗಣತಿ ನಗರದ ರಿಂಗ್ ರಸ್ತೆ ಬಳಿ ಇರುವ ತಮ್ಮ ನಿವಾಸದಲ್ಲೇ ಮೊಬೈಲ್ ಮೂಲಕ ಸ್ವಯಂ ನೋಂದಣಿಯನ್ನ ಶಾಸಕ ಸ್ವರೂಪ್ ಪ್ರಕಾಶ್ ಮಾಡಿ ಚಾಲನೆ ನೀಡಿದರು. ಈ ಮೂಲಕ ತಂತ್ರಜ್ಞಾನ ಆಧಾರಿತ ಜನಗಣತಿ ಕಾರ್ಯಕ್ಕೆ ಪ್ರಾತ್ಯಕ್ಷಿಕೆ ನೀಡಿದ ಅವರು ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಡಿಜಿಟಲ್ ವಿಧಾನವನ್ನು ಬಳಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನಗಣತಿ ಕಾರ್ಯವನ್ನು 2 ಹಂತಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಮೊದಲ ಹಂತದಲ್ಲಿ ಮನೆ ಗಣತಿ ಮತ್ತು ಮನೆ ಪಟ್ಟಿ ಸಂಗ್ರಹಣೆ ನಡೆಯಲಿದ್ದು, 2ನೇ ಹಂತದಲ್ಲಿ ವೈಯಕ್ತಿಕ ವಿವರಗಳ ಸಂಗ್ರಹಣೆ ನಡೆಯಲಿದೆ. 2011ರ ನಂತರ ಮೊದಲ ಬಾರಿಗೆ ನಡೆಯುತ್ತಿರುವ ಈ ಜನಗಣತಿ ಸಂಪೂರ್ಣ ಡಿಜಿಟಲ್ ಮಾದರಿಯಲ್ಲಿ ಜರುಗುತ್ತಿರುವುದು ವಿಶೇಷವಾಗಿದೆ. ಇದು ಮಾಹಿತಿ ಸಂಗ್ರಹಣೆಯಲ್ಲಿ ವೇಗ, ನಿಖರತೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲಿದೆ ಎಂದರು. ಇತ್ತೀಚಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೊಬೈಲ್ ಆಪ್ ಮತ್ತು ಸ್ವಯಂ ಗಣತಿ ಪೋರ್ಟಲ್ ಮೂಲಕ ನಾಗರಿಕರು ತಮ್ಮ ಮಾಹಿತಿಯನ್ನು ಸ್ವಯಂ ಆನ್ಲೈನ್ನಲ್ಲಿ ನೋಂದಾಯಿಸಬಹುದಾಗಿದೆ. ಇದರಿಂದ ಜನರಿಗೆ ಸುಲಭವಾಗುವುದರ ಜೊತೆಗೆ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಮೇಲಿನ ಹೊರೆ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ವಿವರಿಸಿದರು. ಮನೆ ಗಣತಿ ಹಂತದಲ್ಲಿ ಪ್ರತಿಯೊಂದು ಮನೆಯ ಭೌತಿಕ ಸ್ಥಿತಿ, ವಾಸಿಸುವ ಪರಿಸ್ಥಿತಿ, ಮೂಲ ಸೌಕರ್ಯಗಳು, ಕುಟುಂಬದ ಸದಸ್ಯರ ವಿವರಗಳು ಸೇರಿದಂತೆ ಹಲವು ಪ್ರಮುಖ ಮಾಹಿತಿಗಳನ್ನು ದಾಖಲಿಸಲಾಗುತ್ತದೆ. ಈ ಮಾಹಿತಿಗಳು ಭವಿಷ್ಯದಲ್ಲಿ ಸರ್ಕಾರಿ ಯೋಜನೆಗಳು, ಸೌಲಭ್ಯಗಳ ವಿತರಣೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಿಯಾಗಲಿದೆ ಎಂದು ತಿಳಿಸಿದರು. ನಗರ ಪ್ರದೇಶಗಳ ಜೊತೆಗೆ ಗ್ರಾಮೀಣ ಭಾಗದಲ್ಲಿಯೂ ಗಣತಿ ಕಾರ್ಯ ಈಗಾಗಲೇ ಆರಂಭಗೊಂಡಿದ್ದು, ಎಲ್ಲ ವರ್ಗದ ಜನರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಡಿಜಿಟಲ್ ವಿಧಾನವನ್ನು ಬಳಸಿಕೊಂಡು ಸ್ವಯಂ ನೋಂದಣಿ ಮಾಡಿಕೊಳ್ಳುವುದರಿಂದ ಸಮಯ ಉಳಿತಾಯದ ಜೊತೆಗೆ ಪ್ರಕ್ರಿಯೆ ಸುಗಮವಾಗಲಿದೆ ಎಂದರು. ಏಪ್ರಿಲ್ 15ರ ನಂತರ ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಣೆ ಕಾರ್ಯ ಕೈಗೊಳ್ಳಲಿದ್ದು, ಒಟ್ಟು 33 ಪ್ರಮುಖ ಅಂಶಗಳ ಮಾಹಿತಿಯನ್ನು ಒದಗಿಸುವ ಮೂಲಕ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಯಾವುದೇ ತಪ್ಪು ಮಾಹಿತಿ ನೀಡದೆ ನಿಖರ ಮಾಹಿತಿ ಒದಗಿಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಎಂದು ತಿಳಿಸಿದರು. ನಗರ ಪಾಲಿಕೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಗಣತಿ ಕಾರ್ಯ ಸಮರ್ಪಕವಾಗಿ ನಡೆಯುತ್ತಿದ್ದು, ಸಂಬಂಧಿತ ಸಿಬ್ಬಂದಿಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗಿದೆ. ಜನಗಣತಿ ಯಶಸ್ವಿಯಾಗಲು ಸಾರ್ವಜನಿಕರ ಸಕ್ರಿಯ ಸಹಕಾರ ಅಗತ್ಯವಾಗಿದ್ದು, ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ಭಾಗವಹಿಸಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಬೇಕೆಂದು ಶಾಸಕ ಸ್ವರೂಪ್ ಪ್ರಕಾಶ್ ಒತ್ತಾಯಿಸಿದರು. ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಇಂಜಿನಿಯರ್ ಸತ್ಯನಾರಾಯಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎಲ್ಲರಿಗೂ ನಮಸ್ಕಾರ. ಇನ್ನು ಕೇಂದ್ರ ಸರ್ಕಾರದಿಂದ ಜನಗಣತಿ 2027ರಂದು ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಮನೆ ಗಣತಿಯನ್ನು ಮಾಡ್ತಾಯಿದ್ದಾರೆ. ಈಗ ಚಾಲನೆ ಕೊಡ್ತಾಯಿದ್ದಾರೆ ಇದಾಗಿ. ಹಾಗಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನೆಯ ಸ್ಥಿತಿಗತಿಗಳು ಮತ್ತು ಏನು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಸನ ನಗರ ಪಾಲಿಕೆ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಮನೆ ಗಣತಿನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಮೂಲಕ, ಆನ್ಲೈನ್ ಮೂಲಕ ತಾವು ಇದನ್ನು ನೋಂದಣಿಯನ್ನು ಮಾಡ್ಕೋಬೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಟೀಚರ್ಸ್ಗಳಿರ್ಬೋದು ಮತ್ತು ಲೆಕ್ಚರರ್ಸ್ಗಳು ನಿಮ್ಮ ಮನೆಗೆ ಈ ಒಂದು ಏಪ್ರಿಲ್ 1ರಿಂದ 15ನೇ ತಾರೀಕಿಗೆ ತಮಗೆ ಅವಕಾಶ ಇದೆ ಡಿಜಿಟಲ್ ಮೂಲಕ ತಾವು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾನು ಕೂಡ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಹಾಸನ ಜನತೆಗೆ ನಾನು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. 15ನೇ ತಾರೀಕು ನಂತರ ಟೀಚರ್ಸ್ಗಳಿರ್ಬೋದು ಎಲ್ಲರೂ ಕೂಡ ಎನೋಮರೇಟರ್ಸ್ ಅಂತ ಇದನ್ನು ಮಾಡಿದ್ದಾರೆ ಸರ್ಕಾರದ ವತಿಯಿಂದ, ಅವರು 16ನೇ ತಾರೀಕು ಮೇಲೆ ಬರ್ತಾರೆ. ಹಾಗಾಗಿ ಸಕಲೇಶಪುರದ ಸಿಡಿಪಿಒ ಕಚೇರಿಯಲ್ಲಿ ಲಂಚದ ಬೇಡಿಕೆ ಇಟ್ಟಿರುವ ಆರೋಪದ ಹಿನ್ನೆಲೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ದೂರುದಾರರಾದ ಆದರ್ಶ ಅವರು ತಮ್ಮ ಮಗಳಾದ ಭಾಗ್ಯಲಕ್ಷ್ಮಿ ಬಾಂಡ್ ಅವರ ಮೆಚುರಿಟಿ ಸಂಬಂಧಿತ ಕಾರ್ಯಕ್ಕಾಗಿ ಕಚೇರಿಯನ್ನ ಸಂಪರ್ಕಿಸಿದ್ರು. ಈ ವೇಳೆ ಕಚೇರಿ ಸೂಪರ್ವೈಸರ್ ಉಮಾ ಅವರು ಆ ಕೆಲಸ ನೆರವೇರಿಸಲು ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ದೂರುದಾರರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ರು. ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಸಿಡಿಪಿಒ ಕಚೇರಿಗೆ ದಾಳಿ ನಡೆಸಿ ಸಂಬಂಧಿತ ಮಾಹಿತಿ ಸಂಗ್ರಹಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಕರಣದ ಮುಂದಿನ ತನಿಖೆ ಮುಂದುವರೆದಿದೆ. ಈ ದಾಳಿ ಲೋಕಾಯುಕ್ತ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ದು, ಹಲವು ಅಧಿಕಾರಿಗಳ
ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಲಂಚದ ಪ್ರಕರಣಗಳ ವಿರುದ್ಧ ಕಠಿಣ ಕ್ರಮದ ಅಗತ್ಯವಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. HCN ನ್ಯೂಸ್, ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಆಕಾಶವಾಣಿ ಹಿಂಭಾಗದಲ್ಲಿರುವ BCM ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ರಾತ್ರಿ ಊಟ ನೀಡದ ಆರೋಪದ ಹಿನ್ನೆಲೆ ರಾತ್ರಿ ಗಂಭೀರ ಉದ್ವಿಗ್ನತೆ ಉಂಟಾಗಿ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ರಾತ್ರಿ ಬೆಳಕಿಗೆ ಬಂದಿದೆ. ಹಾಸ್ಟೆಲ್ನಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಹಲವಾರು ದಿನಗಳಿಂದ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ, ಸರಿಯಾದ ವ್ಯವಸ್ಥೆ ಇಲ್ಲ ಎಂಬುದಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಆರೋಪಿಸಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಹೇಳಿಕೆ ಪ್ರಕಾರ ನಿನ್ನೆ ರಾತ್ರಿ ಹೆಚ್ಚುವರಿ ಸುಮಾರು 20 ವಿದ್ಯಾರ್ಥಿಗಳಿಗೆ ಊಟ ನೀಡಲು ವಾರ್ಡನ್ ಶ್ರೀಕಂಠೇಗೌಡ ನಿರಾಕರಿಸಿದ್ದು, ಊಟ ಕೇಳಿದಾಗ ತಮಗೆ ಧಮಕಿ ಹಾಕಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಬೇಸತ್ತ ವಿದ್ಯಾರ್ಥಿಗಳು ಹಾಸ್ಟೆಲ್ ಆವರಣದಲ್ಲಿ ಸೇರಿ ಅಹೋರಾತ್ರಿ ಧರಣಿ ಆರಂಭಿಸಿದ್ರು. ಕೆಲವರು ಕಣ್ಣೀರಿಡುತ್ತಾ ತಮ್ಮ ಸಂಕಷ್ಟವನ್ನು ವಿವರಿಸಿದ ದೃಶ್ಯಗಳು ಮನಕಲುಕುವಂತಿತ್ತು. ವಿದ್ಯಾರ್ಥಿಗಳು ಆರೋಪಿಸಿರುವಂತೆ ಇರಾನ್ ಇಸ್ರೇಲ್ ಯುದ್ದದ ಪರಿಣಾಮವಾಗಿ ಗ್ಯಾಸ್ ಕೊರತೆ ಉಂಟಾಗಿದೆ ಎಂಬ ಕಾರಣ ನೀಡಿ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಊಟ ನೀಡಲು ಸಾಧ್ಯವಿಲ್ಲ ಎಂದು ವಾರ್ಡನ್ ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಈ ಕಾರಣವನ್ನ ವಿದ್ಯಾರ್ಥಿಗಳು ತಳ್ಳಿಹಾಕಿ ಹಾಸ್ಟೆಲ್ನಲ್ಲಿ ವಾಸಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮರ್ಪಕ ಆಹಾರ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವುದು ಆಡಳಿತದ ಕರ್ತವ್ಯವಾಗಿದ್ದು, ಈ ರೀತಿ ನಿರ್ಲಕ್ಷ್ಯ ಅಕ್ಷಮ್ಯ ಎಂದು ಕಿಡಿಕಾರಿದರು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ BCM ಇಲಾಖೆ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪರಿಸ್ಥಿತಿಯನ್ನ ಸಮಾಧಾನಪಡಿಸಲು ಪ್ರಯತ್ನಿಸಿದ್ರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ವಿವರವಾಗಿ ಆಲಿಸಿ ಘಟನೆ ಕುರಿತು ಸಮಗ್ರ ಪರಿಶೀಲನೆ ನಡೆಸುವುದಾಗಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಆಹಾರ ವಿತರಣೆ, ಸೌಲಭ್ಯಗಳ ನಿರ್ವಹಣೆ ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಶೀಲಿಸಲಾಯಿತು. ಈ ಘಟನೆ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತಿರುವ ಆಹಾರ ಮತ್ತು ಮೂಲ ಸೌಕರ್ಯಗಳ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸಂಬಂಧಿತ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಪೋಷಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. HCN ನ್ಯೂಸ್, ಹಾಸನ್. ಕಳೆದ ಒಂದು ವಾರದಿಂದ ಹಾಸ್ಟೆಲಲ್ಲಿ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ, ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು ಯುದ್ಧ ಆದ ಗ್ಯಾಸ್ ಬರ್ತಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಲಿಸಿದ್ದಾರೆ. ಎಲ್ಲಿ ಹೊರ ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನಂದ್ರೆ ವಿದ್ಯಾರ್ಥಿಗಳಿಗೆ ಊಟ ನಿಲ್ಲಿಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನ್ನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತೇನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂಥ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತು ಚಿಕನ್ನಲ್ಲಿ ರೆಕ್ಕೆ ಪಕ್ಕಗಳು ಇದಾವೆ ಅಂತ ಕೇಳಿದಂಥ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾಡಿ ಇಲಾಖೆಯರ ಹಿಂಗೆ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನು ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂಥ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂಥ ಟಾರ್ಚರ್ ಕೊಡ್ತಾರೆ. ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ, ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದ್ದೀನಿ, ಮತ್ತೆ ಹೋದ್ರೆ ಈಗ ಕೊಡಲ್ಲ ಆ ಕಡೆ, ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗೆ, ಆದ್ರು ಅಷ್ಟೇ ಟಾರ್ಚರ್ ಕೊಡ್ತಾರೆ. ಇಲ್ಲ ಮಾಡಿಲ್ಲ, ಇನ್ನು ಕೊಟ್ಟಿಲ್ಲ ಊಟ.
ಹೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ, ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರದ ಯಾಕೆ ಸೇರ್ಸ್ಕೊಂಡ್ರಂತವ್ರು? 1.5 ವರ್ಷ ಆಯ್ತು, 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು? ನಾವು 1.5 ವರ್ಷ ಆಯ್ತು. ಏನ್ ಓದ್ತಿರೋದ್ ನೀನು? B.Ed ಓದ್ತಾ ಇದೀವಿ. 500 ಕಿಲೋಮೀಟರ್ ಇಂದ ಬಂದಿದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಊಟ ಅಡಿಗೆ ಮಧ್ಯಾಹ್ನ ಮಾಡ್ತಾರೆ, ಆದ್ರೆ ಅದು ಅಡಿಗೆ ರೈಸ್ ಮಾಡಿದ್ದು ಜಾಸ್ತಿ ಮಾಡ್ತಾರೆ ಸ್ವಲ್ಪ, ಅದು ಊಟ ಮಾಡಿ ಮಿಕ್ಕಿರುತ್ತೆ, ಅದು ಹಂಗೆ ಇಟ್ಟಿರ್ತಾರೆ. ಅದು ಮತ್ತೆ ನೈಟ್ ಬರ್ತೀವಲ್ಲ ನಾವು, ಈಗ ಸ್ವಲ್ಪ ಕಡಿಮೆ ಜನ PUC ಎಲ್ಲರೂ ಹೋದ್ರು, ಅದಕ್ಕೆ ಕಡಿಮೆ ಜನ ಇದೀವಿ. ಇದಕ್ಕೆ ಅದೇ ರೈಸ್ ನಮಗೆ ಕೊಡ್ತಾರೆ. ಆ ರೈಸ್ ಏನಿದ್ರೆ ಕೆಳಗಡೆ ಎಲ್ಲ ನೀರಿರುತ್ತೆ, ಅದು ತಿನ್ನಕ್ ಆಗಲ್ಲ. ಏನಾದ್ರೂ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಅಪ್ಪ, ಗ್ಯಾಸ್ ಇಲ್ಲ ಅಂತಂದ್ ಹೇಳ್ತಾರೆ. ಅದನ್ನ ಊಟ ಆದ್ರೆ ಹೆಂಗ ಸರ್ ತಿನ್ನಕ್ ಆಗತ್ ನಮ್ಮಿಂದ? ಏನಾರು ಕೇಳ್ರಿ ಈ ರೀಸನ್ ಹೇಳ್ತಾರೆ. ಮತ್ತೆ ಕರೆಕ್ಟ್ ವಾಶ್ರೂಮ್ ಕ್ಲೀನ್ ಮಾಡಲ್ಲ, ಏನ್ ಅದಕ್ಕೆ ಯಾವ್ದನ್ನು ಪ್ರಶ್ನೆ ಮಾಡಿಲ್ಲ ನಾವು. ಏನ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ 1.5 ವರ್ಷದಿಂದ ಇದೀವಿ. ಏನಾದ್ರೂ ಕೇಳಿದ್ರೆ ಹಾಸನ ಬೇಲೂರು ರೈಲ್ವೆ ಹಾಗೂ ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಭೂಸ್ವಾಧೀನ ನಡೆಸಲು ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದ್ದು, ಕಾಮಗಾರಿ ತೀವ್ರ ವಿಳಂಬವಾಗಲು ಜಿಲ್ಲಾಡಳಿತ ನೇರ ಕಾರಣವಾಗಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಜಾಣ ಮೌನ ತಾಳಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ HD ರೇವಣ್ಣ ಹಾಸನ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಪಟ್ಟಣದ ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ ಅವರು ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 8 ವರ್ಷಗಳಿಂದ ಬೇಲೂರು ಹಾಸನ ರೈಲ್ವೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. 100 ಎಕರೆ ಭೂ ಸ್ವಾಧೀನವಾಗಿಲ್ಲ. ಪ್ರಶ್ನೆ ಮಾಡಿದ್ರೆ ಅರಣ್ಯ ಇಲಾಖೆ ಎಂಬ ಸಬೂಬು ಹೇಳ್ತಾರೆ ಎಂದ ಅವರು, ಇದೇ ರೀತಿಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಅವಿರತ ಶ್ರಮದಿಂದ ಹಾಸನ ಬೇಲೂರು ಚತುಷ್ಪಥ ರಸ್ತೆ ಕಾಮಗಾರಿ ಭೂಸ್ವಾಧೀನವಿಲ್ಲದೆ ನೆನೆಗುದಿಗೆ ಬಿದ್ದಿದೆ. ಕನಿಷ್ಠ ಸೌಜನ್ಯಕ್ಕೂ ರಾಜ್ಯ ಸರ್ಕಾರ ತುಟಿ ಬಿಚ್ಚುತ್ತಿಲ್ಲ. ಇನ್ನು ಜಿಲ್ಲಾಡಳಿತ ಕೇವಲ ಮುಖ್ಯಮಂತ್ರಿಗಳ ಓಲೈಕೆಗೆ ಕಾರ್ಯಕ್ರಮಗಳನ್ನು ನಡೆಸಲು ಇಡೀ ಜಿಲ್ಲಾಡಳಿತವನ್ನ ನೇಮಕ ಮಾಡಿಕೊಂಡಿದ್ದಾರೆ. ಕಂದಾಯ ಇಲಾಖೆ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ನಮಗೆ ಕಂದಾಯ ಮಂತ್ರಿಗಳ ಬಗ್ಗೆ ಗೌರವಾಭಿಮಾನವಿದೆ, ಆದರೆ ಕಂದಾಯ ದಾಖಲಾತಿ ನೀಡುವ ನೆಪದಲ್ಲಿ ಸಮಾವೇಶಗಳನ್ನು ನಡೆಸೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲದಕ್ಕೂ ಕಾಲ ಬರುತ್ತದೆ. ನಾವುಗಳು ಕೂಡ ತಾಳ್ಮೆಯಿಂದ ಕಾಯುತ್ತಿರುವ ಬಗ್ಗೆ ವಿಶ್ವಾಸದ ಮಾತುಗಳನ್ನಾಡಿದ ಅವರು, ಲೋಕಸಭಾ ಸದಸ್ಯರ ಕಾರ್ಯವೈಖರಿ ಬಗ್ಗೆ ನಾನು ಮಾತನಾಡುವ ಬದಲು ಜನಸಾಮಾನ್ಯರ ಅಭಿಪ್ರಾಯವೇ ಮುಖ್ಯವಾಗುತ್ತದೆ ಎಂದು ಮೂದಲಿಸಿದರು. ಜೆಜೆಎಂ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯ ಸರ್ಕಾರ ಮನೆ ಮನೆಗೆ ಕುಡಿಯುವ ನೀರು ನೀಡುವ ಬದಲು ಮದ್ಯವನ್ನ ರಾಜಾರೋಷವಾಗಿ ಹಂಚಿಕೆ ಮಾಡುತ್ತಿದೆ ಎಂದು ವ್ಯಂಗ್ಯವಾಡಿದ ಅವರು, ಜೆಡಿಎಸ್ ಪಕ್ಷ ಕಾರ್ಯಕರ್ತರ ಶ್ರಮದಿಂದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಜನಪರ ಕೆಲಸ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವುಗಳು ಸಂಪೂರ್ಣ ಬದ್ಧ. ಇನ್ನು ಅರಸೀಕೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬಗ್ಗೆ ಸ್ಪಷ್ಟನೆ ನೀಡಿದ ಅವರು, 2023ರ ಚುನಾವಣೆಯಲ್ಲಿ ಕೆಲವರು ನಮ್ಮ ಬಗ್ಗೆ ಯಾವ ರೀತಿ ಹೇಳಿಕೆ ನೀಡಿದ್ರೂ ಅಂತಿಮವಾಗಿ ಜನರು ಹೇಗೆ ಉತ್ತರ ನೀಡಿದ್ದಾರೆ ಎಂದು ಪ್ರೀತಂಗೌಡ ಬಗ್ಗೆ ಪರೋಕ್ಷ ಟಾಂಗ್ ನೀಡಿದ ಅವರು, ಅರಸೀಕೆರೆ ಜನತೆ ಬಯಸಿದ್ರೆ ಪಕ್ಷದ ನಿರ್ಧಾರವೇ ಅಂತಿಮ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಡಿ ಚಂದ್ರೇಗೌಡ ಹಾಗೂ ಜೆಡಿಎಸ್ ಮುಖಂಡರಾದ ಎಂಕೆಆರ್ ಸೋಮೇಶ್, ಅದ್ದೂರಿ ಚೇತನ್ ಕುಮಾರ್, ಉಮೇಶ್, ಶ್ರೀವತ್ಸ, ಗಿರೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬಗ್ಗೆ ಎಲ್ಲ ಮಾತಾಡೋಕ್ಕೂ ಇಲ್ಲ. ಅದರ ವಿಷಯ ನಮಗೆ ಯಾಕೆ ನಾನು ಕೇಳ್ತಾ ಇದ್ದು, ಜಿಲ್ಲಾಡಳಿತ ಸಂಪೂರ್ಣ ಕುಸಿತೋಗಿಲ್ಲ. ಜಿಲ್ಲಾಡಳಿತ ನಾನು ವೈಯಕ್ತಿಕವಾಗಿ ಕಂದಾಯ ಇಲಾಖೆ ಸಂಪೂರ್ಣ ನಿಷ್ಕರ್ಷ ಇದಾಗಿದೆ. ಅಂದರೆ 8 ವರ್ಷ ಬೇಕೆಂದರೆ 2 ತಿಂಗಳು ಜಿಲ್ಲಾಧಿಕಾರಿ ಕಚೇರಿನೇ ಭಾಗವಹಿಸಿದ್ರು. ಯಾರು ಮುಖ್ಯಮಂತ್ರಿಗಳು ಬರ್ತಾರೆ, ಬರ್ಬೋದು 2 ತಿಂಗಳ ಕಾಲ DC ಆಫೀಸ್ ನಡೆಯೇ ಇಲ್ಲ. ಎಲ್ಲ ಇಲಾಖೆನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತಿದೆ. 2 ತಿಂಗಳ ಕಾಲ ಜಿಲ್ಲಾಡಳಿತ ಸಂಪೂರ್ಣ ಮುಖ್ಯಮಂತ್ರಿಗಳು ಬರ್ತಾರೆ, ಅದೇನೋ ಇದು ಕೊಡಬೇಕು ಅಂತ. ಇವತ್ತು ಯಾವ ಹಳ್ಳಿ ನೋಡಿದ್ವಿ 30 ವರ್ಷ ಆಯ್ತು, 40 ವರ್ಷ ಆಯ್ತು, ದುರಸ್ತಿ ಆಗಿಲ್ಲ ಅಂತಾರೆ, ಖಾತೆ ಇಲ್ಲ ಅಂತಾರೆ. 1980 ಸ್ಯಾಂಕ್ಷನ್ ಆಗಿದೆ, ಇವತ್ತುವರೆಗೆ ಅವ್ರು ದುರಸ್ತಿ ಇಲ್ಲ, ಖಾತೆ ಇಲ್ಲ. ಆಮೇಲೆ ಕೆಲವು ಯಾರು ನಿಜವಾಗಿ ಹೋಗ್ತವ್ರೆ ಅವರಿಗೆ ಇದು ಕೊಡ್ತಾ ಇಲ್ಲ. ಹಾಗೂಡಲೇ ಏನೋ ನಮ್ಗೇನಂತ ಈಗ ಕಂದಾಯ ಇಲಾಖೆ ಮಾಡಿದಿಲ್ಲಪ್ಪ, ಮುಖ್ಯಮಂತ್ರಿಗಳ ಕೈಲಿ ಇಸ್ಕೊಡಿಸಿದ್ರು ಕ್ರಾಂತಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಸಾಮಾನ್ಯವಾಗಿ ಸರ್ಕಾರಿ ವಾಹನಗಳಲ್ಲಿ ಸಂಚರಿಸುವ ರಾಜಕೀಯ ನಾಯಕರು ಜನಸಾಮಾನ್ಯರ ಜೀವನವನ್ನು ನೇರವಾಗಿ ಅನುಭವಿಸುವ ಕ್ಷಣಗಳು ಅಪರೂಪ. ಆದರೆ ಪಟ್ಟಣದಲ್ಲಿ ನಡೆದ ಒಂದು ಘಟನೆ ಜನರ ಗಮನ ಸೆಳೆದದ್ದಷ್ಟೇ ಅಲ್ಲ, ಚರ್ಚೆಯ ವಿಷಯವೂ ಆಯಿತು. ಪಟ್ಟಣದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯೊಂದನ್ನು ವೀಕ್ಷಿಸಲು ಹೋಗುವಾಗ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಸ್ಥಳೀಯ ಬಿಜೆಪಿ ಕಾರ್ಯಕರ್ತ ರವಿ ಅವರ ಆಟೋವನ್ನ ಸ್ವತಃ ಚಾಲನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಆಕಸ್ಮಿಕವಾಗಿ ಆಟೋ ಸ್ಟೀರಿಂಗ್ ಹಿಡಿದ ಶಾಸಕ ಕೆಲ ದೂರದವರೆಗೂ ಆಟೋ ಚಲಾಯಿಸಿದ್ದು ಸ್ಥಳದಲ್ಲಿದ್ದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಆಶ್ಚರ್ಯದಿಂದ ನೋಡಿದ್ರು. ಈ ವೇಳೆ ಕೆಲವರು ಮೊಬೈಲ್ನಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು. ಶಾಸಕರ ಈ ಸರಳ ನಡೆ ಜನರಲ್ಲಿ ಹತ್ತಿರವಾದ ಭಾವನೆ ಮೂಡಿಸಿದ್ದು, ಜನರ ಜೊತೆ ಬೆರೆತು ಬದುಕುವ ನಾಯಕತ್ವ ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ಅಲ್ಲದೆ ಸಾಮಾನ್ಯ ಜನರ ದೈನಂದಿನ ಜೀವನವನ್ನು ಅರಿಯುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಎಂದು ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಶಾಸಕರ ಈ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. HCN ನ್ಯೂಸ್, ಸಕಲೇಶಪುರ. ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಶಾಸಕ HK ಸುರೇಶ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ, ಅನುದಾನ ಕೊರತೆ ಹಾಗೂ ಅಧಿಕಾರಿಗಳ ಗೈರು ಹಾಜರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬೇಲೂರಿನ ಚನ್ನಕೇಶವ ಸ್ವಾಮಿ ವಿಗ್ರಹವು ವಿಶ್ವದಲ್ಲೇ ಅಪರೂಪವಾದದ್ದು. ಇಂತಹ ಮಹತ್ವದ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಜರಾಯಿ ಸಚಿವರು ಗೈರಾಗಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಅವರಿಗೆ ಸಮರ್ಪಕ ಮಾಹಿತಿ ತಲುಪದೇ ಇದ್ದಿರಬಹುದು. ಇದಕ್ಕೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಲೆನಾಡು, ಅರೆ ಮಲೆನಾಡು ಮತ್ತು ಬಯಲು ಸೀಮೆಯ ವೈವಿಧ್ಯತೆಯನ್ನ ಹೊಂದಿರುವ ಬೇಲೂರಿನಲ್ಲಿ ವಿದ್ಯುತ್ ಸಮಸ್ಯೆ ಗಂಭೀರವಾಗಿದೆ. ಈ ವಿಷಯವನ್ನು ವಿಧಾನಸಭೆಯಲ್ಲಿ ಚರ್ಚಿಸುವುದಾಗಿ ಅವರು ತಿಳಿಸಿದರು. ಅರಣ್ಯ ಮತ್ತು ವಿದ್ಯುತ್ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಸಮಸ್ಯೆಗೆ ಕಾರಣವಾಗಿದೆ ಎಂದರು. ಹೊಯ್ಸಳರ ನಾಡಾದ ಬೇಲೂರಿನಲ್ಲಿ ಹೊಯ್ಸಳೋತ್ಸವಕ್ಕೆ ಅನುದಾನ ನೀಡದಿರುವುದನ್ನು ಅವರು ಖಂಡಿಸಿದರು. ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಇತರೆ ಉತ್ಸವಗಳಿಗೆ ಅನುದಾನ ನೀಡುವ ಸರ್ಕಾರ ಬೇಲೂರಿಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ರು. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ಸ್ವತಃ ಹೊಯ್ಸಳೋತ್ಸವ ನಡೆಸುವ ನಿರ್ಧಾರವನ್ನು ವ್ಯಕ್ತಪಡಿಸಿದ್ರು. ಬೇಲೂರಿನ ಅಭಿವೃದ್ಧಿಗೆ ಸಂಬಂಧಿಸಿದ ಖಾಸಗಿ ಬಿಲ್ ಮಂಡನೆಗೆ ಅವಕಾಶ ಸಿಗದೇ ಇರುವುದಕ್ಕೂ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಒತ್ತಾಯ ಮಾಡುವುದಾಗಿ ತಿಳಿಸಿ, ಅಗತ್ಯವಿದ್ದರೆ ಕಾನೂನು ಹೋರಾಟಕ್ಕೂ ಸಿದ್ದತೆ ಇದೆ ಎಂದರು. ಕಳೆದ 3 ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ರಥೋತ್ಸವದಲ್ಲಿ ಭಾಗವಹಿಸದಿರುವುದನ್ನು ಅವರು ಟೀಕಿಸಿದ್ರು. ಪ್ರೋಟೋಕಾಲ್ ಪ್ರಕಾರ ಆಹ್ವಾನ ನೀಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿದ್ರು. ಕಳೆದ 3 ವರ್ಷಗಳಿಂದ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು, ಇದರ ಯಶಸ್ವಿಗೆ ಪತ್ರಕರ್ತರು ಮತ್ತು ಸಾರ್ವಜನಿಕರ ಸಹಕಾರವೇ ಕಾರಣ ಎಂದು ಶ್ಲಾಘಿಸಿದ್ರು. 900ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಈ ಉತ್ಸವ ಯಶಸ್ವಿಯಾಗಿ ನೆರವೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಚನ್ನಕೇಶವ ದೇವಾಲಯ ಯುನೆಸ್ಕೋ ಪಟ್ಟಿಗೆ ಸೇರಿದ್ರೂ ಮುಜರಾಯಿ, ಪ್ರವಾಸೋದ್ಯಮ, ರೆವೆನ್ಯೂ ಮತ್ತು ಪುರಾತತ್ವ ಇಲಾಖೆಗಳ ನಡುವೆ ಸಮನ್ವಯದ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ. ಎಲ್ಲಾ ಇಲಾಖೆಗಳನ್ನು ಒಳಗೊಂಡ ಪ್ರಾಧಿಕಾರ ರಚನೆ ಅಗತ್ಯ ಎಂದು ಒತ್ತಾಯಿಸಿದ್ರು. ಎತ್ತಿನಹೊಳೆ ನೀರಾವರಿ ಯೋಜನೆಗಾಗಿ 1500 ಕೋಟಿ ಅಗತ್ಯವಿದೆ ಎಂದು ತಿಳಿಸಿ, ಪ್ರಾರಂಭದಲ್ಲಿ 500 ಕೋಟಿ ಕೇಳಿದ್ರೂ ಸರ್ಕಾರ ಕೇವಲ 50 ಕೋಟಿ ನೀಡಲು ಮುಂದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡುವಂತೆ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜಯ್ ಕೌರಿ, ಸಿಎಚ್ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕೂಡ ಒಂದು ದಕ್ಷಿಣ ಭಾರತದಲ್ಲಿ ಪ್ರಮುಖವಾದ ಜಾತ್ರೆ. ಕನಿಷ್ಠ ಸೌಲಭ್ಯ ನನ್ನಂತ ಉತ್ತರ ಇಲ್ಲ. ನಾನು ಕಳೆದ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಬಹುಶಃ ಹಾಸನ ಜಿಲ್ಲೆಯವರೇ ಆದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎ ಮಂಜುವರ ಇರ್ಬೋದು, ರೇವಣ್ಣವರು ಇರ್ಬೋದು, ಅವರು ಬಂದಿರತಕ್ಕಂಥದ್ದು ವಾಡಿಕೆ ಇಲ್ಲಿ ನನ್ನ ಮುಂದೆ ಕಂಡಿದೆ. ಬಹುಶಃ ಬೇರೆ ಜಿಲ್ಲೆಯವರಿಗೆ ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ತಾಲೂಕಿನ ಬಗ್ಗೆ ಆಸಕ್ತಿ ಎಲ್ಲ ಒಂಚೂರು ಕಡಿಮೆ ಅನಿಸುತ್ತೆ. ಹಾಗಾಗಿ ಅವ್ರು ಬಂದಿಲ್ಲ. ಏನು ಬೇರೆ ಕಾರಣಗಳಿರ್ಬೋದು. ಕಳೆದ 3 ವರ್ಷದಿಂದ ನಾನು ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೂ ಸಹ ಈ ಕಾರ್ಯಕ್ರಮ ಬಂದಿದ್ದು ಇದಿಲ್ಲ. ಹಾಗಾಗಿ ಆ ಜಿಲ್ಲಾ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಹಾಸನಾಂಬೆ ವರ್ಷಕ್ಕೊಂದ್ಸಲ ತೆಗೆಯೋದ್ರಿಂದ ಅದಕ್ಕೆ ಮಹತ್ತರವಾದಂಥ ಒಂದು ಸಂದೇಶ ಇಡೀ ರಾಜ್ಯ ಕೊಡಬೇಕಾಗಿರೋದ್ರಿಂದ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಬಹುಶಃ ನನಗನ್ಸುತ್ತೆ ಜಿಲ್ಲಾಡಳಿತ ಕಡಿಮೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ.
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಸೌಂದರ್ಯವರ್ಧನೆ, ಸ್ವಚ್ಛತೆ ಮತ್ತು ಬೀದಿಬದಿ ವ್ಯಾಪಾರಿಗಳಿಗೆ ಶಾಶ್ವತ ನೆಲೆ ಕಲ್ಪಿಸುವ ಮಹತ್ವಾಕಾಂಕ್ಷೆ ಉದ್ದೇಶದೊಂದಿಗೆ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 1,10,00,000 ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಯೋಜನೆ ಸ್ಥಳೀಯ ಜನರ ಬಹುಕಾಲದ ಬೇಡಿಕೆಗೆ ಸ್ಪಂದನೆಯಾಗಿ ಕೈಗೆತ್ತಿಕೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ನಗರಾಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಕಳೆದ 2 ತಿಂಗಳ ಹಿಂದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪಾದಾಚಾರಿಗಳ ಸುಗಮ ಸಂಚಾರಕ್ಕಾಗಿ ಬೀದಿಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಲಾಗಿತ್ತು. ಇದೀಗ ಆ ಭರವಸೆ ಅನುಷ್ಠಾನಗೊಂಡಿದ್ದು, ಈ ಯೋಜನೆಯ ಮೂಲಕ ವ್ಯಾಪಾರಿಗಳಿಗೆ ಸುಸಜ್ಜಿತ ಮತ್ತು ಸುರಕ್ಷಿತ ವ್ಯಾಪಾರ ವಾತಾವರಣ ಕಲ್ಪಿಸಲಾಗುತ್ತಿದೆ ಎಂದರು. ಹಳೆ ಬಸ್ ನಿಲ್ದಾಣದ ಸುತ್ತಮುತ್ತ ಪ್ರದೇಶದಲ್ಲಿ ಹಾಸನ ಮತ್ತು ಬೆಂಗಳೂರು ಕಡೆಗೆ ಪ್ರಯಾಣಿಸುವವರು ಉರಿ ಬಿಸಿಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಿಶೇಷವಾಗಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳಿಗೆ ಈ ಪರಿಸ್ಥಿತಿ ತೀವ್ರ ತೊಂದರೆ ಉಂಟುಮಾಡುತ್ತಿತ್ತು. ಇನ್ನೊಂದೆಡೆ ಫುಟ್ಪಾತ್ಗಳಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಿಗಳಿಗೂ ಸಹ ಸೂಕ್ತ ಸೌಲಭ್ಯವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಒತ್ತಾಯ ಕೇಳಿಬಂದ ಹಿನ್ನೆಲೆ ಈ ಯೋಜನೆಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಶ್ರೀನಿವಾಸ ಛತ್ರದ ಮುಂಭಾಗದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಬಸ್ ತಂಗುದಾಣ ನಿರ್ಮಿಸಲಾಗುತ್ತದೆ. ಇದರಿಂದ ಪ್ರಯಾಣಿಕರು ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಪಡೆಯುವುದರೊಂದಿಗೆ ಸುಖಕರ ಪ್ರಯಾಣ ನಿರೀಕ್ಷಿಸಬಹುದು. ಹಣ್ಣು, ಹೂವು ಮತ್ತು ತಿಂಡಿ ಊಟ ಮಾರಾಟ ಮಾಡುವ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಿದ ಫ್ರೂಟ್ ಕೋರ್ಟ್ ಮತ್ತು ಫುಡ್ ಕೋರ್ಟ್ ಅನ್ನು ಸ್ಟೇಟ್ ಬ್ಯಾಂಕ್ ಮುಂಭಾಗದಲ್ಲಿ ಹಾಗೂ ಹೇಮಾವತಿ ಪ್ರತಿಮೆ ಬಳಿ ಯೋಜನೆಯನ್ನ ಕಲ್ಪಿಸಿದ್ದೇವೆ. ಹೂವಿನ ವ್ಯಾಪಾರಸ್ಥರಿಗೆ ಮಳಿಗೆಗಳನ್ನು ಸೂರ್ಯ ಮೆಡಿಕಲ್ ಕೆಳಭಾಗದಲ್ಲಿ ನಿರ್ಮಿಸಲಾಗುತ್ತದೆ. ಇದರಿಂದ ವ್ಯಾಪಾರಿಗಳಿಗೆ ಸ್ವಚ್ಛ, ವ್ಯವಸ್ಥಿತ ಮತ್ತು ಗ್ರಾಹಕರಿಗೆ ಆಕರ್ಷಕ ವಾತಾವರಣದಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಸಿಗಲಿದೆ. ಯೋಜನೆಯ ಭಾಗವಾಗಿ ಹೇಮಾವತಿ ಪ್ರತಿಮೆ ಆವರಣದಲ್ಲಿ 45 ಅಡಿ ಎತ್ತರದ ಭವ್ಯ ಧ್ವಜಸ್ತಂಭವನ್ನು ಸ್ಥಾಪಿಸಲಾಗುತ್ತದೆ. ಇದು ಸ್ಥಳದ ಆಕರ್ಷಣೆಯನ್ನು ಹೆಚ್ಚಿಸುವುದರೊಂದಿಗೆ ದೇಶಭಕ್ತಿಯ ಸಂಕೇತವಾಗಿಯೂ ಕಾಣಿಸಿಕೊಳ್ಳಲಿದೆ. ಹಂತ ಹಂತವಾಗಿ ಸೌಲಭ್ಯ ವಿಸ್ತರಣೆ ಈ ಯೋಜನೆ ಒಂದು ಹಂತಕ್ಕೆ ಸೀಮಿತವಾಗಿರದೆ ಮುಂದಿನ ದಿನಗಳಲ್ಲಿ ಅಗತ್ಯವಿರುವ ಎಲ್ಲಾ ವ್ಯಾಪಾರಿಗಳಿಗೆ ಹಂತ ಹಂತವಾಗಿ ಸೌಲಭ್ಯ ವಿಸ್ತರಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಬೀದಿಬದಿ ವ್ಯಾಪಾರಸ್ಥರಿಗೆ ಶಾಶ್ವತ ನೆಲೆ ಒದಗಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ತೆರವುಗೊಳಿಸುವ ಸಂದರ್ಭದಲ್ಲಿ ನೀಡಿದ್ದ ಭರವಸೆಯಂತೆ ಇಂದು ಯೋಜನೆಗೆ ಚಾಲನೆ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ಎಲ್ಲಾ ವ್ಯಾಪಾರಿಗಳಿಗೆ ಸಮರ್ಪಕ ವ್ಯವಸ್ಥೆ ಕಲ್ಪಿಸಲಾಗುವುದೆಂದು ಭರವಸೆ ನೀಡಿದರು. ಸ್ಥಳೀಯರು ಈ ಯೋಜನೆಯನ್ನ ಸ್ವಾಗತಿಸಿದ್ದು, ಇದರಿಂದ ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗುವುದರ ಜೊತೆಗೆ ಸ್ವಚ್ಛತೆ ಹಾಗೂ ವ್ಯವಸ್ಥಿತ ವ್ಯಾಪಾರಕ್ಕೆ ಉತ್ತೇಜನ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉರಿ ಬಿಸಿಲಿನಲ್ಲಿ ತೊಂದರೆ ಅನುಭವಿಸುತ್ತಿದ್ದ ಸಾರ್ವಜನಿಕರಿಗೆ ಈ ಕಾಮಗಾರಿ ಬಹುಪಯೋಗಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಿನಲ್ಲಿ ಈ ಅಭಿವೃದ್ಧಿ ಯೋಜನೆ ಸಕಲೇಶಪುರ ನಗರದ ಸಮಗ್ರ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದ್ದು, ಸಾರ್ವಜನಿಕರ ದೈನಂದಿನ ಜೀವನದಲ್ಲಿ ಸುಧಾರಣೆ ತರುವ ನಿರೀಕ್ಷೆ ಮೂಡಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯರಾದ ಪ್ರದೀಪ್, ವನಜಾಕ್ಷಿ, ಬಿಜೆಪಿ ಮುಖಂಡರಾದ ಬ್ಯಾಕರವಳ್ಳಿ ಜಯಣ್ಣ, ರಾಜ್ಕುಮಾರ್, ಅಗ್ನಿ ಸೋಮಶೇಖರ್, ನವೀನ್ ಶೆಟ್ಟಿ, ಲೋಕೇಶ್, ಆಟೋ ರವಿ, ವಿನಯ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಿವಾಸಿ ಬಂಧುಗಳೇ, ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಏನು ಹಣ್ಣು ಮತ್ತು ಹೂಗಳನ್ನ ವ್ಯಾಪಾರ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ತಿಂಡಿ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಾಸನ ಕಡೆಯವರಿಗೆ, ಬೆಂಗಳೂರು ಕಡೆಗೆ ಹೋಗ್ತಕ್ಕಂಥ ಜನಗಳು ಬಿಸಿಲಲ್ಲಿ ನಿಲ್ತಾಯಿದ್ರು. ನಾನು ಹಲವಾರು ವರ್ಷಗಳಿಂದ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಾಗಲಿ ಹಲವಾರು ಜನಗಳ ಒತ್ತಾಯ ಇತ್ತು. ಸೊ ನಾನು ಆಲ್ರೆಡಿ ಇದನ್ನು ದುಡ್ಡನ್ನು ಇಟ್ಟು 6 ತಿಂಗಳಾಗಿತ್ತು. ಅದೆಲ್ಲ ಆಕ್ಷನ್ ಪ್ಲಾನ್ ಆಗೆಲ್ಲ ಆಗಲಿಕ್ಕೆ ಸ್ವಲ್ಪ ತಡ ಆಯಿತು. ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಹಣ್ಣು ಮತ್ತು ಹೂ ವ್ಯಾಪಾರಿಗಳಿಗೆ, ಅದೇ ರೀತಿಯಲ್ಲಿ ತಿಂಡಿ ಮಾರ್ತಕ್ಕಂಥವ್ರಿಗೆ, ತಿಂಡಿ ಮತ್ತು ಊಟವನ್ನು ಮಾರ್ತಕ್ಕಂಥವ್ರು, ಏನು ಫುಟ್ಪಾತ್ ವ್ಯಾಪಾರ ಮಾಡಿದ್ರು ಅವರುಗಳಿಗೆ, ಅದೇ ರೀತಿಯಲ್ಲಿ ಶ್ರೀನಿವಾಸ ಚೌಟ್ರಿ ಮುಂಭಾಗದಲ್ಲಿ 45 ಅಡಿಯ ಧ್ವಜಸ್ತಂಭ ಸಮೇತ ಒಂದು ಬಸ್ ಸ್ಟ್ಯಾಂಡು, ಒಂದು ಫ್ರೂಟ್ ಕೋರ್ಟು, ಒಂದು ಫುಡ್ ಕೋರ್ಟ್. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಪಟ್ಟಣಕ್ಕೆ ಆಗಮಿಸಿರುವ ನಡುವೆಯೇ ಇಂದು ಸುರಿದ ಭಾರೀ ಮಳೆ ಭಕ್ತರ ಸಂಕಷ್ಟವನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಅಕಸ್ಮಾತ್ ಸುರಿದ ಮಳೆಯಿಂದಾಗಿ ಭಕ್ತರು ತಂಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಮಳೆಯಲ್ಲೇ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ದೂರದ ಊರುಗಳಿಂದ ಬಂದ ಕುಟುಂಬಗಳು, ವೃದ್ಧರು, ಮಹಿಳೆಯರು, ಮಕ್ಕಳೊಂದಿಗೆ ರಸ್ತೆ ಬದಿಗಳು, ಮಂಟಪಗಳು ಮತ್ತು ಅಂಗಡಿಗಳ ನೆರಳಿನಲ್ಲಿ ಆಶ್ರಯ ಪಡೆಯಲು ಹರಸಾಹಸ ಪಡುತ್ತಿರುವ ದೃಶ್ಯ ಕಂಡುಬಂದಿತು. ಜಾತ್ರೆಯಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸುವುದು ತಿಳಿದಿದ್ರೂ ತಾಲೂಕು ಆಡಳಿತದಿಂದ ಸಮರ್ಪಕ ವಸತಿ ವ್ಯವಸ್ಥೆ ಕಲ್ಪಿಸದಿರುವುದು ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಎದುರಿಸಲು ತಾತ್ಕಾಲಿಕ ಶೆಡ್ಗಳು, ಮಳೆಯಿಂದ ರಕ್ಷಣೆ ನೀಡುವ ವ್ಯವಸ್ಥೆಗಳು, ತಂಗುವ ಸ್ಥಳಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸಿತು.
ಪ್ರತಿ ವರ್ಷ ಜಾತ್ರೆಗೆ ಬರ್ತೇವೆ, ಆದರೆ ಈ ಬಾರಿ ಮಳೆಯಲ್ಲಿ ನಿಲ್ಲಲು ಜಾಗವೂ ಇಲ್ಲ. ಮಕ್ಕಳೊಂದಿಗೆ ತುಂಬಾ ಕಷ್ಟ ಅನುಭವಿಸಿದ್ದೇವೆ. ಕನಿಷ್ಠ ತಂಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಭಕ್ತರು ಬೇಸರ ವ್ಯಕ್ತಪಡಿಸಿದರು. ತಕ್ಷಣವೇ ತಾಲೂಕು ಆಡಳಿತ ಕ್ರಮ ಕೈಗೊಂಡು ತಾತ್ಕಾಲಿಕ ಆಶ್ರಯ ಕೇಂದ್ರಗಳು, ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಜಾತ್ರೆಯ ಯಶಸ್ಸಿಗೆ ಭಕ್ತರ ಅನುಕೂಲತೆ ಮುಖ್ಯವಾಗಿದ್ದು, ಇಂತಹ ಅವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಮರುಕಳಿಸದಂತೆ ಸೂಕ್ತ ಯೋಜನೆ ರೂಪಿಸುವ ಅಗತ್ಯವಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ, ಏಕಾಏಕಿ ಸುರಿದ ಮಳೆಯಿಂದಾಗಿ ಬಂದಂತಹ ಪ್ರವಾಸಿಗರಿಗೆ ಹಾಗೂ ಭಕ್ತರಿಗೆ ತೊಂದರೆ ಆಗಿರುವುದರಿಂದ ನಾನೇ ಸ್ವತಃ ನಿಂತು ಕಲ್ಯಾಣ ಮಂಟಪಗಳು ಮತ್ತು ಅಂಬೇಡ್ಕರ್ ಭವನ ಸೇರಿದಂತೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. HCN ನ್ಯೂಸ್, ಬೇಲೂರು. ನಾವು ನಮ್ಮ ಜನಕೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನಮಗೆ ಇರೋದಕ್ಕೆ ಭಾರಿ ಹಿಂಸೆ ಇದೆ. ಆಮೇಲೆ ಏನಪ್ಪ ಅಂದರೆ ಮಳೆ ಇರೋದ್ರಿಂದ ನಮಗೆ ಎಲ್ಲೂ ಉಳ್ಕೊಳ್ಳೋಕ್ಕೆ ಜಾಗಿಲ್ಲ. ಅದರಿಂದ ದೇವಸ್ಥಾನ ಸಮಿತಿಯವರು ಮತ್ತೆ ನಮಗೆ ಒಂದು ಜಾಗವ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಜನಗಣತಿಗೆ ಚಾಲನೆ, ಮೊಬೈಲ್ ಮೂಲಕ ನೋಂದಣಿ ಮಾಡಿದ ಶಾಸಕ ಸ್ವರೂಪ್. ಸ್ವಯಂ ನೋಂದಣಿ ಮಾಡಿಕೊಳ್ಳಲು ಜನರಿಗೆ ಕರೆ. ಸಕಲೇಶಪುರ ಸಿಡಿಪಿಒ ಕಚೇರಿಯಲ್ಲಿ ಲಂಚದ ಬೇಡಿಕೆಯ ಆರೋಪ, ದಾಳಿ ನಡೆಸಿದ ಲೋಕಾಯುಕ್ತ, ಸೂಪರ್ವೈಸರ್ ವಿರುದ್ಧ ಪ್ರಕರಣ ದಾಖಲು. ಬಿಸಿಎಂ ಹಾಸ್ಟೆಲ್ನಲ್ಲಿ ಗಂಭೀರ ಆರೋಪ, ಊಟ ಸಿಗದೆ ವಿದ್ಯಾರ್ಥಿಗಳ ಆಕ್ರೋಶ, ವಾರ್ಡನ್ ವಿರುದ್ಧ ಅಹೋರಾತ್ರಿ ಧರಣಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.